ವೆಲ್ಕಮ್ ಟು ಸ್ಪರ್ಧಾ ವಿನಯ ಎಜುಕೇಟರ್. ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೇನರ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾವು ಇಂದು ಕಲಿಯಲಿರುವ ವಿಷಯವನ್ನ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಇಬ್ರು ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನ ಊಹಿಸ್ಕೊಳ್ಳೋಣ. ಉತ್ತರ ಪ್ರದೇಶದ ರವಿ ಮತ್ತು ಬಿಹಾರದ ಪ್ರಿಯಾ. ಇವರಿಬ್ಬರಿಗೂ ಲೈಫ್ನಲ್ಲಿ ಏನಾದರೂ ದೊಡ್ಡ ಸಾಧಿಸಬೇಕು, ದೊಡ್ಡ ಆಫೀಸರ್ ಆಗಬೇಕು ಅನ್ನೋ ಭಾರಿ ಕನಸುಗಳಿರುತ್ತೆ. ಆದರೆ ಈ ಕನಸುಗಳಿಗೂ ರಿಯಲ್ ಲೈಫ್ನಲ್ಲಿ ಅವರು ಫೇಸ್ ಮಾಡೋ ಪ್ರಾಬ್ಲಮ್ಸ್ಗೂ ನಡುವೆ ಇರೋ ಅಂತರ ಎಷ್ಟಿದೆ? ಆ ಅಂತರವನ್ನು ಹೇಗೆ ಮುಚ್ಚಬಹುದು? ಬನ್ನಿ ಇವತ್ತಿದ್ನ ಡಿಕೋಡ್ ಮಾಡೋಣ. ಓಕೆ, ಇವತ್ತಿನ ಸೆಷನ್ನಲ್ಲಿ ಏನೆಲ್ಲ ಕವರ್ ಮಾಡ್ತೀವಿ ಅಂತ ಫಟಾಫಟ್ ನೋಡ್ಬಿಡೋಣ. 1. ಕನಸು ವರ್ಸಸ್ ವಾಸ್ತವ. 2. ಎಜುಕೇಷನ್ ಡೇಟಾದ ಅಸಲಿಯತ್ತು. 3. ಸಂಪತ್ತು, ಲಿಂಗಭೇದ ಮತ್ತು ಡ್ರಾಪ್ಔಟ್. 4. ಭವಿಷ್ಯದ ಉದ್ಯೋಗಗಳಿಗೆ ಬೇಕಾದ ಮಾಡರ್ನ್ ಸ್ಕಿಲ್ಸ್. 5. ಸಾಧನೆಯ ಅಂತರವನ್ನ ತುಂಬೋದು. ಮತ್ತು ಕೊನೆಯಲ್ಲಿ UPSC ಕಾಂಟೆಕ್ಸ್ಟ್ ಹಾಗೂ ನಿಮ್ಗೊಂದು ಫೈನಲ್ ಕ್ವಿಜ್. ಸರಿ, ನಮ್ಮ ಮೊದಲನೇ ವಿಭಾಗ ಕನಸು ಮತ್ತು ವಾಸ್ತವ. ಈ ಆಕಾಂಕ್ಷೆ ಮತ್ತು ವಾಸ್ತವಿಕ ಸಾಧನೆ ನಡುವೆ ನಿಜವಾಗ್ಲೂ ಏನಾಗ್ತಿದೆ ಅಂತ ನೋಡೋಣ. ನಮ್ಮ ಇವತ್ತಿನ ಈ ಕಂಪ್ಲೀಟ್ ಅನಾಲಿಸಿಸ್ಗೆ ಮೂಲ ಆಧಾರ ದ ಹಿಂದೂ ಪತ್ರಿಕೆಯಲ್ಲಿ ಬಂದಿರೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ಉದಯ ಅನ್ನೋ ವರದಿ. ಇದು ಸುಮ್ಮನೆ ಬರ್ದಿದ್ದಲ್ಲ, ನಮ್ಮ ರವಿ ಮತ್ತು ಪ್ರಿಯಾ ತರಹದ ಬರೋಬ್ಬರಿ 13,000ಕ್ಕೂ ಹೆಚ್ಚು ಹದಿಹರೆಯದವರನ್ನ ಟ್ರ್ಯಾಕ್ ಮಾಡಿ ತೆಗೆದಿರೋ ಬಹಳ ಅಮೂಲ್ಯವಾದ ಡೇಟಾ ಇದು. ಈ ರಿಪೋರ್ಟ್ ಒಳಗೆ ಹೋಗೋಕ್ಕೂ ಮುಂಚೆ ನಾವೆಲ್ಲರೂ ತಿಳ್ಕೊಳ್ಳೇಬೇಕಾದ ಒಂದು ಟೆಕ್ನಿಕಲ್ ಟರ್ಮ್ ಇದೆ. ಅದೇ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಥವಾ ಜನಸಂಖ್ಯಾ ಲಾಭಾಂಶ. ಅಂದ್ರೇನ್ ಗೊತ್ತಾ? ದೇಶದಲ್ಲಿ ಕೆಲಸ ಮಾಡದೇ ಇರೋರಿಗಿಂತ ದುಡಿಯುವ ವಯಸ್ಸಿನ ಯುವಜನರ ಸಂಖ್ಯೆ ಜಾಸ್ತಿ ಇದ್ದಾಗ ಆರ್ಥಿಕತೆ ಎಷ್ಟು ಫಾಸ್ಟಾಗಿ ಬೆಳೀಬೋದು ಅನ್ನೋ ಲೆಕ್ಕಾಚಾರ ಇದು. ನಮ್ಮ ಭಾರತದಲ್ಲಿ ಈಗ 36 ಕೋಟಿಗೂ ಹೆಚ್ಚು ಯುವಜನರಿದ್ದಾರೆ. ಇವರೆಲ್ಲ ದೇಶದ ಆಸ್ತಿ ಆಗ್ಬೇಕಾದ್ರೆ ಅವ್ರು ಪಡೆಯುವ ಶಿಕ್ಷಣ ಮತ್ತು ಉದ್ಯೋಗದ ಆಯ್ಕೆಗಳು ಪರ್ಫೆಕ್ಟ್ ಆಗಿರಬೇಕು ಅಲ್ವಾ? ಹಾಗಾದ್ರೆ ಈ ಎಜುಕೇಷನ್ ಟ್ರೆಂಡ್ ಹೇಗೆ ಬದಲಾಗಿದೆ ಅಂತ ಒಂದು ಚಿಕ್ಕ ಟೈಮ್ಲೈನ್ ಮೂಲಕ ನೋಡೋಣ ಬನ್ನಿ. ಒಂದು 10 ವರ್ಷದ ಹಿಂದೆ ಕೇವಲ ಅಕ್ಷರಸ್ಥರಾದ್ರೆ ಸಾಕು ಅನ್ನೋ ಮನಸ್ಥಿತಿ ಇತ್ತು. ಆಮೇಲೆ 2015-19ರ ಟೈಮ್ಗೆ ಹೇಗಾದ್ರೂ ಮಾಡಿ ಒಂದು ಡಿಗ್ರಿ ಮುಗಿಸ್ಬೇಕು ಅನ್ನೋ ಟ್ರೆಂಡ್ ಬಂತು. ಆದರೆ ಇವತ್ತು ಕೇವಲ ಒಂದು ಪೇಪರ್ ಡಿಗ್ರಿ ಇದ್ರೆ ಏನೂ ಪ್ರಯೋಜನ ಇಲ್ಲ. ನೈಜ ಮಾಡರ್ನ್ ಸ್ಕಿಲ್ಸ್ ಅಂದ್ರೆ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಳೋದು ಈಗ ತೀರಾ ಅನಿವಾರ್ಯವಾಗಿದೆ. ಇದು ನಮ್ಮನ್ನ 2ನೇ ವಿಭಾಗಕ್ಕೆ ಕರೆದೊಯ್ಯುತ್ತೆ, ಎಜುಕೇಷನ್ ಡೇಟಾದ ವಿಶ್ಲೇಷಣೆ. ಅಸಲಿಗೆ ಟಾರ್ಗೆಟ್ ಏನು, ಅಚೀವ್ಮೆಂಟ್ ಏನು ಅಂತ ಈ ಅಂಕಿಅಂಶಗಳು ಹೇಳ್ತವೆ. ಈ ಚಾರ್ಟ್ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. 60.35% ಯುವಕರಿಗೆ ಗ್ರ್ಯಾಜುಯೇಟ್ ಆಗ್ಬೇಕು ಅನ್ನೋ ಆಸೆ ಇದೆ. ಇನ್ನು 23.18% ಜನರಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅನ್ನೋ ಆಕಾಂಕ್ಷೆ ಇದೆ. ಅದರ ಪ್ರಾಬ್ಲಮ್ ಎಲ್ಲಿದೆ ಗೊತ್ತಾ? ಸ್ಕಿಲ್ಸ್ ಇಲ್ಲದೆ ಬರೀ ದೊಡ್ಡ ಡಿಗ್ರಿ ಕನ್ಸ್ ಕಾಣೋದು ಅಂದ್ರೆ ಪ್ರತಿದಿನ ಜಿಮ್ಗೆ ಹೋಗ್ತೀನಿ ಅಂತ ದುಬಾರಿ ಫೀಸ್ ಕಟ್ಟಿ ಮೆಂಬರ್ಶಿಪ್ ತಗೊಂಡು ಒಂದೇ ಒಂದು ದಿನವೂ ವರ್ಕೌಟ್ ಮಾಡದೆ ಮನೇಲಿ ಕೂತ ಹಾಗೆ. ಕನ್ಸು ಎಷ್ಟೇ ದೊಡ್ದಿದ್ರೂ ಎಫರ್ಟ್ ಇಲ್ಲದೆ ರಿಸಲ್ಟ್ ಖಂಡಿತ ಸಿಗಲ್ಲ. ಆಕಾಂಕ್ಷೆ ಮತ್ತು ವಾಸ್ತವದ ನಡುವೆ ಇರೋ ಕಂದಕವನ್ನ ಈ ಸ್ಲೈಡ್ ಎಕ್ಸಲೆಂಟ್ ಆಗಿ ವಿವರಿಸುತ್ತೆ. ಅಧ್ಯಯನದಲ್ಲಿ ವಿದ್ಯಾರ್ಥಿಗಳು 3 ವರ್ಷಗಳ ಶೈಕ್ಷಣಿಕ ಪ್ರಗತಿಯನ್ನ ನಿರೀಕ್ಷೆ ಮಾಡಿದ್ರು, ಆದರೆ ರಿಯಾಲಿಟಿಲಿ ಆಗಿದ್ದು ಕೇವಲ 1 ಅಥವಾ 2 ವರ್ಷದ ಪ್ರಗತಿಯಷ್ಟೇ. ಇದಕ್ಕಿಂತ ಶಾಕಿಂಗ್ ವಿಚಾರ ಅಂದ್ರೆ ಅಧ್ಯಯನದಲ್ಲಿರೋ ಅರ್ಧಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ತಮ್ಮ 12ನೇ ಕ್ಲಾಸ್ ಮುಗಿಸೋಕ್ಕೂ ಮುಂಚೆನೇ ಸ್ಕೂಲ್ ಬಿಟ್ಟು ಹೊರಬಂದಿದ್ರು. ಹಾಗಾದ್ರೆ ಅವ್ರು ಯಾಕೆ ಸ್ಕೂಲ್ ಬಿಟ್ರು? ಅದೇ ನಮ್ಮ 3ನೇ ವಿಭಾಗ, ಸಂಪತ್ತು, ಲಿಂಗಭೇದ ಮತ್ತು ಡ್ರಾಪ್ಔಟ್. ಈ ಸ್ಲೈಡ್ನಲ್ಲಿರೋ ಡೇಟಾ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಸಾಧನೆಗೂ ನಮ್ಮಲ್ಲಿರೋ ಹಣಕ್ಕೂ ಎಷ್ಟು ಕನೆಕ್ಷನ್ ಇದೆ ನೋಡಿ. ಇಲ್ಲಿ ಆರ್ಥಿಕ ವರ್ಗಗಳ ಡೇಟಾ ಅಥವಾ ವೆಲ್ತ್ ಕ್ವಿಂಟೈಲ್ಸ್ ಕೊಟ್ಟಿದ್ದಾರೆ. ಶೈಕ್ಷಣಿಕ ಗುರಿ ತಲುಪೋದ್ರಲ್ಲಿ ಫೇಲ್ ಆದವರಲ್ಲಿ ಅತ್ಯಂತ ಬಡವರ್ಗದ ಹೆಣ್ಮಕ್ಳು ಬರೋಬ್ಬರಿ 66.3ರಷ್ಟಿದ್ದಾರೆ. ಅದೇ ಅತ್ಯಂತ ಶ್ರೀಮಂತ ವರ್ಗದ ಹೆಣ್ಮಕ್ಳನ್ನ ನೋಡಿದ್ರೆ ಅದು 38.2% ಇದೆ. ಸೊ ದುಡ್ಡು ಮತ್ತು ಫೈನಾನ್ಷಿಯಲ್ ಸೆಕ್ಯೂರಿಟಿ ಅನ್ನೋದು ಎಜುಕೇಷನ್ ರಿಸಲ್ಟನ್ನು ಹೇಗೆ ಡೈರೆಕ್ಟಾಗಿ ಕಂಟ್ರೋಲ್ ಮಾಡ್ತಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಕೇಸ್ ಸ್ಟಡಿಯಲ್ಲಿ ಬರೋ ಒಂದು ಅದ್ಭುತವಾದ ವಾಕ್ಯವನ್ನ ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ವಿದ್ಯಾರ್ಥಿಗಳಿಗೆ ನೈಜ ದಾರಿ ತೋರಿಸದೆ ಕೇವಲ ದೊಡ್ಡ ದೊಡ್ಡ ಕನಸುಗಳನ್ನು ಹುಟ್ಟುಹಾಕೋದು ದೂರದೃಷ್ಟಿ ಇಲ್ಲದ ಕೆಲಸ, ಹೌದಲ್ವಾ? ಸುಮ್ಮನೆ ಮೈಕ್ ಹಿಡ್ಕೊಂಡು ಮೋಟಿವೇಶನ್ ಭಾಷಣ ಬಿಗಿದು ಅವ್ರಿಗೆ ಬೇಕಾದ ಸ್ಕಿಲ್ ಟ್ರೈನಿಂಗ್ ಕೊಡದೆ ಹೋದ್ರೆ ಕೊನೆಗೂ ಉಳಿಯೋದು ಕೇವಲ ಹತಾಶೆ ಮತ್ತು ನಿರಾಸೆ ಮಾತ್ರ. ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ನಡೆಯುತ್ತೆ? ಮೊದಲೇ ಹೇಳ್ದ ನಮ್ಮ ರವಿಯನ್ನೇ ತಗೊಳ್ಳಿ. ಮನೆಯಲ್ಲಿ ಬಡತನ ಇರುತ್ತೆ, ಹಾಗಾಗಿ ಓದೋದನ್ನ ಅರ್ಧತೆ ಬಿಟ್ಟು ಯಾವುದಾದ್ರೂ ಒಂದು ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರೋ ಅನಿವಾರ್ಯತೆ ಬರುತ್ತೆ. ಇನ್ನು ಪ್ರಿಯಾಳ ಕತೆ ನೋಡಿದ್ರೆ ಸಮಾಜ ಮತ್ತು ಮನೆಯವರ ಕಡೆಯಿಂದ ಬೇಗ ಮದುವೆ ಮಾಡ್ಕೊಳ್ಳೋ ಪ್ರೆಷರ್ ಶುರುವಾಗುತ್ತೆ. ಜೊತೆಗೆ ಓದಿನ ಬಗ್ಗೆ ಆಸಕ್ತಿ ಕಳ್ಕೊಳ್ಳೋದು ಮತ್ತು ಎಜುಕೇಷನ್ ಖರ್ಚು ಭರಿಸಲಾಗದೆ ಇರೋದು, ಇವೆಲ್ಲ ಸೇರಿ ವಿದ್ಯಾರ್ಥಿಗಳನ್ನ ಡ್ರಾಪ್ಔಟ್ ಆಗೋ ಹಾಗೆ ಮಾಡುತ್ತೆ. ಸರಿ, ಪ್ರಾಬ್ಲಮ್ಸ್ ನೋಡಿದ್ವಿ. ಈಗ ಪರಿಹಾರದ ಕಡೆ ಹೋಗೋಣ. ವಿಭಾಗ 4,
ಭವಿಷ್ಯದ ಉದ್ಯೋಗಗಳಿಗಾಗಿ ಆಧುನಿಕ ಕೌಶಲ್ಯಗಳು. ಟ್ರೆಡಿಷನಲ್ ಅಪ್ರೋಚ್ ಮತ್ತು ಮಾಡರ್ನ್ ಅಪ್ರೋಚ್ ನಡುವೆ ಇರೋ ಡಿಫರೆನ್ಸ್ ಈ ಟೇಬಲಲ್ಲಿ ಕ್ಲಿಯರ್ ಆಗಿದೆ. ಹಿಂದಿನ ಕಾಲದಲ್ಲಿ ಬರೀ ಮೋಟಿವೇಶನ್, ಪೇಪರ್ ಡಿಗ್ರಿಗಳು ಮತ್ತೆ ಬಾಯ್ಪಾಠ ಮಾಡೋದಕ್ಕೆ ಮಾತ್ರ ವ್ಯಾಲ್ಯೂ ಇತ್ತು. ಆದರೆ ಈಗ ಹಾಗಿಲ್ಲ. ಮಾಡರ್ನ್ ಅಪ್ರೋಚಲ್ಲಿ ಕೌಶಲ್ಯಗಳ ಅಳವಡಿಕೆ, ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಕಂಪನಿಗಳಿಗೆ ಏನ್ ಬೇಕು ಅಂತ ತಿಳ್ಕೊಳ್ಳೋದು ಮತ್ತು ಲೇಬರ್ ಮಾರ್ಕೆಟ್ನ ಸರಿಯಾದ ಚಿತ್ರಣ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ವೃತ್ತಿಪರರು ಇದನ್ನೇ ಫಾಲೋ ಮಾಡಬೇಕು. ಹಾಗಾದ್ರೆ ನಾಳಿನ ಕೆಲಸಗಳಿಗೆ ಬೇಕಾದ ಆ ಬೇಸಿಕ್ ಟೂಲ್ಸ್ ಯಾವುದು? ಡೇಟಾ ಅನಾಲಿಸಿಸ್, ಬೇಸಿಕ್ ಕೋಡಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಕ್ರಿಟಿಕಲ್ ರೀಡಿಂಗ್ ಸ್ಕಿಲ್ಸ್. ಇಲ್ಲೊಂದು ಡೈಲಿ ಲೈಫ್ ಎಕ್ಸಾಂಪಲ್ ತಗೊಳ್ಳೋಣ. ಒಬ್ಬ ಸ್ಟೂಡೆಂಟ್ಗೆ ತಾನೊಂದು ಸೂಪರ್ ಆದ ಮೊಬೈಲ್ ಆ್ಯಪ್ ಕ್ರಿಯೇಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಕೋಡಿಂಗ್ ಕಲಿಯೋಕೆ ಆಸಕ್ತಿ ಇಲ್ಲ ಅಂದ್ರೆ ಆ ಆ್ಯಪ್ ಹೇಗೆ ರೆಡಿ ಆಗುತ್ತೆ? ಆಗಲ್ವಲ್ವಾ? ಹಾಗಾಗಿ ಫ್ಯೂಚರ್ ಜಾಬ್ಸ್ಗೆ ಬೇಕಾದ ಟೆಕ್ನಿಕಲ್ ಸ್ಕಿಲ್ಸ್ ನಾವು ಕಲಿಯಲೇಬೇಕು. ಈಗ ವಿಭಾಗ 5 ಸಾಧನೆಯ ಅಂತರವನ್ನ ತುಂಬೋದು, ಅಂದ್ರೆ ಆ ಗ್ಯಾಪ್ ಅನ್ನ ಹೇಗೆ ಬ್ರಿಡ್ಜ್ ಮಾಡೋದು ಅಂತ ನೋಡೋಣ. ಪ್ರೊಫೆಷನಲ್ಸ್ ತಮ್ಮ ಕೆರಿಯರ್ ಗ್ರಾಫ್ ಅನ್ನ ಹೇಗೆ ಪ್ಲಾನ್ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲೊಂದು ಸಿಂಪಲ್ 4 ಸ್ಟೆಪ್ ಫಾರ್ಮುಲಾ ಇದೆ. ಫಸ್ಟ್, ರಿಯಲಿಸ್ಟಿಕ್ ಆಗಿರೋ ಒಂದು ಗುರಿಯನ್ನ ಗುರುತಿಸ್ಕೊಳ್ಳಿ. ಸೆಕೆಂಡ್, ಆ ಗುರಿ ಮುಟ್ಟೋಕೆ ನಿಮ್ಮತ್ರ ಯಾವೆಲ್ಲ ಸ್ಕಿಲ್ಸ್ ಬೇಕು ಅಂತ ಚೆಕ್ ಮಾಡಿ. ಥರ್ಡ್, ಬೇಕಾದ ಆಧುನಿಕ ಟೂಲ್ಸ್ಗಳನ್ನ ಕಲೀರಿ. ಕೊನೆಯದಾಗಿ ಇವೆಲ್ಲವನ್ನೂ ಇಟ್ಕೊಂಡು ಕಾನ್ಫಿಡೆಂಟ್ ಆಗಿ ಉದ್ಯೋಗ ಕ್ಷೇತ್ರಕ್ಕೆ ಎಂಟ್ರಿ ಕೊಡಿ. ಇದು ಪರ್ಫೆಕ್ಟ್ ರೋಡ್ ಮ್ಯಾಪ್. ಇದನ್ನ ನೆನ್ಪಿಟ್ಕೊಳ್ಳೋಕೆ ನಮ್ಮ ಕ್ಲಾಸ್ ರೂಮಲ್ಲಿ ನಾವು ಯೂಸ್ ಮಾಡೋ ಒಂದು ಸಿಂಪಲ್ ಟ್ರಿಕ್ ಇದೆ. ASK ಅನ್ನೋ ವರ್ಡ್ ಸದಾ ನೆನ್ಪಿರ್ಲಿ. ಎ ಅಂದ್ರೆ ಆಸ್ಪಿರೇಷನ್ ಅಥವಾ ಆಕಾಂಕ್ಷೆ, ಎಸ್ ಅಂದ್ರೆ ಸ್ಕಿಲ್ಸ್ ಅಥವಾ ಕೌಶಲ್ಯ, ಮತ್ತು ಕೆ ಅಂದ್ರೆ ನಾಲೆಡ್ಜ್ ಅಂದ್ರೆ ಜ್ಞಾನ. ಈ ಮೂರರ ಕಾಂಬಿನೇಷನ್ ಇದ್ರೆ ಸಕ್ಸಸ್ ಖಂಡಿತ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರೋ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಬೆಸ್ಟ್ ಡೈಲಿ ಸ್ಟಡಿ ರುಟೀನ್ ಇದೆ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಹೊಸ ಕಾನ್ಸೆಪ್ಟ್ಸ್ ಓದಿ ರಿವಿಷನ್ ಮಾಡಿ. ಮಧ್ಯಾಹ್ನ ಸ್ಕಿಲ್ ಪ್ರಾಕ್ಟೀಸ್ ಮಾಡಿ, ಅಂದ್ರೆ ಮ್ಯಾಥ್ಸ್ ಸಾಲ್ವ್ ಮಾಡೋದು ಅಥವಾ ಆನ್ಸರ್ ರೈಟಿಂಗ್ ಮಾಡೋದು. ಇನ್ನು ಸಂಜೆ ಹೊತ್ತು ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂದ್ರೆ ಓದಿ ಅರ್ಥ ಮಾಡಿಕೊಳ್ಳೋ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಈ ಡಿಸಿಪ್ಲಿನ್ ಇದ್ರೆ ನಿಮ್ಮ ಕಲಿಕೆಯ ಮಟ್ಟ ನಿಮ್ಮ ಆಕಾಂಕ್ಷೆಯ ಮಟ್ಟಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಓಕೆ, ನಾವೀಗ ಸ್ವಲ್ಪ ಬ್ರೈನ್ ಸ್ಟಾರ್ಮ್ ಮಾಡೋಣ. ನಿಮ್ಗೊಂದು ಪ್ರಶ್ನೆ. ವಿದ್ಯಾರ್ಥಿಗಳು ಬಾಲ್ಯದಲ್ಲೇ ಸ್ಕೂಲ್ ಬಿಡೋದನ್ನ ತಪ್ಪಿಸೋಕೆ ನಿಮ್ಮ ಸುತ್ತಮುತ್ತ ಇರೋ ಲೋಕಲ್ ಇಂಡಸ್ಟ್ರಿಗಳು ಅಥವಾ ಫ್ಯಾಕ್ಟರಿಗಳು ಶಾಲೆಗಳ ಜೊತೆ ಹೇಗೆ ಕೈ ಜೋಡಿಸ್ಬೋದು? ಇದ್ರ ಬಗ್ಗೆ ನಿಮ್ಮಲ್ಲೇ ಚರ್ಚೆ ಮಾಡಿ. ಲೋಕಲ್ ಎಕ್ಸಾಂಪಲ್ಸ್ ಇಟ್ಕೊಂಡು ಯೋಚನೆ ಮಾಡಿದ್ರೆ ಒಳ್ಳೆ ಪ್ರಾಕ್ಟಿಕಲ್ ಸೊಲ್ಯೂಷನ್ ಸಿಗುತ್ತೆ. ನಾವೀಗ ಕೊನೆಯ ವಿಭಾಗಕ್ಕೆ ಬಂದಿದ್ದೀವಿ. ವಿಭಾಗ 6 UPSC ಕಂಟೆಕ್ಸ್ಟ್ ಹಾಗೂ ಫೈನಲ್ ಕ್ವಿಜ್. ನೀವು ಯೋಚಿಸ್ತಿರಬಹುದು ವಿಚ್ ಜನರಲ್ ಸ್ಟಡೀಸ್ ಪೇಪರ್ ದಿಸ್ ಅನಾಲಿಸಿಸ್ ಇನ್ಕ್ಲೂಡ್ ಅಂತ. ಸೊ ಇಲ್ಲಿರೋ ಕ್ರೂಷಿಯಲ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಈ ಇಡೀ ಅನಾಲಿಸಿಸ್ ನಿಮ್ಮ UPSC ಮೇನ್ಸ್ ಎಕ್ಸಾಮ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಜನರಲ್ ಸ್ಟಡೀಸ್ ಪೇಪರ್ 1ನಲ್ಲಿ ಬರೋ ಸಮಾಜ ಮತ್ತು ಶಿಕ್ಷಣದ ಮೇಲೆ ಮದುವೆಯ ಪ್ರಭಾವ, ಪೇಪರ್ 2ಅಲ್ಲಿ ಎಜುಕೇಷನ್ ಪಾಲಿಸಿ ಮತ್ತು ಪೇಪರ್ 3ಅಲ್ಲಿ ಆರ್ಥಿಕತೆ ಮತ್ತು ಡೆಮೋಗ್ರಾಫಿಕ್ ಡಿವಿಡೆಂಡ್, ಈ ಎಲ್ಲ ಟಾಪಿಕ್ಸ್ ಕವರ್ ಆಗುತ್ತೆ. ಜೊತೆಗೆ ಯುವಜನತೆಗೆ ಸುಳ್ಳು ಭರವಸೆ ಕೊಡದೆ ರಿಯಲ್ ಸ್ಕಿಲ್ಸ್ ಕೊಡೋದು ಪಾಲಿಸಿ ಮೇಕರ್ಸ್ನ ನೈತಿಕ ಜವಾಬ್ದಾರಿ ಅನ್ನೋದನ್ನು ನಾವು ಮರಿಬಾರದು. ಇವತ್ತಿನ ಸೆಷನ್ನ ಕ್ವಿಕ್ ಸಮರಿ ಇಲ್ಲಿದೆ. ಆಕಾಂಕ್ಷೆಗಳು ಸ್ಕಿಲ್ಸ್ಗಿಂತ ಮುಂದಿವೆ. ಸಂಪತ್ತು ಮತ್ತು ಲಿಂಗಭೇದವೇ ಡ್ರಾಪ್ಔಟ್ಗೆ ಮುಖ್ಯ ಕಾರಣ ಆಗ್ತಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಸರ್ಕಾರದ ಸ್ಕಿಲ್ ಇಂಡಿಯಾ ಮಿಷನ್. ಈ ತರಹದ ಪ್ರೋಗ್ರಾಮ್ಸಿಂದ ಸ್ಕೂಲ್ಸ್ ಮತ್ತು ಇಂಡಸ್ಟ್ರಿಗಳ ನಡುವೆ ಸ್ಟ್ರಾಂಗ್ ಕನೆಕ್ಷನ್ ಬಿಲ್ಡ್ ಮಾಡೋದು ಇಂದಿನ ಅತಿದೊಡ್ಡ ಅಗತ್ಯ. ಓಕೆ, ಸೆಷನ್ ಎಂಡ್ ಮಾಡೋ ಮುಂಚೆ ನಿಮಗೊಂದು ಫೈನಲ್ ಕ್ವಿಜ್. ಟೇಬಲ್ 3ರ ಡೇಟಾ ಪ್ರಕಾರ 2ನೇ ಕ್ಲಾಸ್ ಟೆಕ್ಸ್ಟ್ ಓದ್ಬಲ್ಲ ಮದುವೆ ಆಗದ ಹೆಣ್ಮಕ್ಕಳ ಪರ್ಸೆಂಟೇಜ್ ಎಷ್ಟು, ಹಾಗೆ ಮದುವೆ ಆದ ಹೆಣ್ಮಕ್ಕಳ ಪರ್ಸೆಂಟೇಜ್ ಎಷ್ಟು? ನೆನ್ಪು ಮಾಡ್ಕೊಳ್ಳಿ. ಎಸ್, 71.84% ಅವಿವಾಹಿತ ಹೆಣ್ಮಕ್ಳು ಓದ್ಬಲ್ಲರಾಗಿದ್ರೆ ಮದುವೆ ಆದವರಲ್ಲಿ ಅದು ಬರೀ 44.65% ಇತ್ತು. ಕೊನೆಯದಾಗಿ ಒಂದು ಮಾತು, ಸ್ಕಿಲ್ಸ್ ಮತ್ತು ಆಸಕ್ತಿ ಇಲ್ಲದ ಯುವಜನತೆಯಿಂದ ನಮ್ಮ ದೇಶದ ಆರ್ಥಿಕತೆಗೆ ಎಷ್ಟೊಂದು ದೊಡ್ಡ ನಷ್ಟ ಅಲ್ವಾ? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಈ ಎಕ್ಸ್ಪ್ಲೇನರ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಆಲ್ ಸ್ಟೂಡೆಂಟ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಯೊಂದಿಗೆ ಸಿಗೋಣ. ನಮಸ್ಕಾರ.